ಹಾಯ್ ಫ್ರೆಂಡ್ಸ್, ಇವತ್ತು ನಾನು ವೆಜ್ ಮೋಮೋಸ್ ಮಾಡ್ತಾ ಇದ್ದೇನೆ. ಮೋಮೋಸ್ ಅನ್ನು ನಾವು ಯಾವಾಗಲೂ ಜಂಕ್ ಫುಡ್ ಅಂತ ಹೇಳ್ತೇವೆ, ಯಾಕಂದ್ರೆ ಮೈದಾದಿಂದ ಮಾಡಿರ್ತೇವೆ ಅಂತ. ಆದ್ರೆ ಇವತ್ತು ನಾನು ಈ ಜಂಕ್ ಫುಡ್ ಅನ್ನೇ ಆರೋಗ್ಯಕರವಾಗಿ ಯಾವ ರೀತಿ ಮಾಡಬಹುದು ಅಂತ ತೋರಿಸ್ತೇನೆ. ಮೈದಾ ನಾನು ಯೂಸ್ ಮಾಡ್ತಾ ಇಲ್ಲ. ಬನ್ನಿ ಹೇಗ್ ಮಾಡೋದಂತ ನೋಡೋಣ. ಇಲ್ಲಿ ನಾನು 1 ಕಪ್ ಅಷ್ಟು ರವೆ ತಗೊಂಡಿದ್ದೇನೆ. ಇದು ಮೀಡಿಯಂ ರವೆ, ಬಾಂಬೆ ರವೆ ಅಂತ ಹೇಳ್ತೇವಲ್ಲ ಅದು. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿದ ನಂತರ ಇದನ್ನು ಒಂದು ಪಾತ್ರೆಗೆ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಅರ್ಧ ಕಪ್ ಅಷ್ಟು ನೀರನ್ನು ಬಿಸಿ ಮಾಡಿ ತಗೊಂಡಿದ್ದೇನೆ. ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಕಲ್ಸ್ಕೊಳ್ಬೇಕು. ನೀರು ಬಿಸಿ ಇದೆ, ಹಾಗಾಗಿ ಫಸ್ಟಿಗೆ ಸ್ಪೂನ್ ನಲ್ಲೇ ಇದನ್ನು ಮಿಕ್ಸ್ ಮಾಡ್ಕೊಳ್ತೇನೆ. ಬಿಸಿ ನೀರು ಹಾಕೋದ್ರಿಂದ ರವೆ ಬೇಗ ಅರಳುತ್ತೆ. ಹಿಟ್ಟನ್ನು ತುಂಬಾ ಗಟ್ಟಿನೂ ಅಲ್ಲ, ತುಂಬಾ ಮೆತ್ತಗೂ ಅಲ್ಲ, ಆ ರೀತಿ ಕಲ್ಸ್ಕೊಳ್ಬೇಕು. ಮೀಡಿಯಂ ಸಾಫ್ಟ್ ಆಗಿರ್ಬೇಕು. ತುಂಬಾ ಮೆತ್ತಗೆ ಕಲ್ಸ್ಕೊಂಡ್ರೆ ಲಟ್ಟಿಸ್ಲಿಕ್ಕೂ ಕಷ್ಟ ಆಗುತ್ತೆ, ಮತ್ತೆ ಶೇಪ್ ಕೂಡ ಸರಿಯಾಗಿ ಬರಲ್ಲ. ಒಂದ್ ವೇಳೆ ಹಿಟ್ಟು ಕಲ್ಸ್ಕೊಳ್ಳುವಾಗ ಜಾಸ್ತಿ ಮೆತ್ತಗಾದ್ರೆ ಪುನಃ ಸ್ವಲ್ಪ ರವೆಯನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಹಾಕಿ, ಅಥವಾ ಗೋಧಿ ಹಿಟ್ಟು ಬೇಕಿದ್ರು ಸ್ವಲ್ಪ ಹಾಕ್ಬೋದು. ನಂಗೆ ಇಲ್ಲಿ ಅರ್ಧ ಕಪ್ ಅಷ್ಟು ನೀರು ಪೂರ್ತಿಯಾಗಿ ಯೂಸ್ ಆಗಿಲ್ಲ. ಅದರಲ್ಲಿ ಸ್ವಲ್ಪ ನೀರು ಅಂದ್ರೆ 2 ಟೇಬಲ್ ಸ್ಪೂನ್ ಅಷ್ಟು ನೀರು ಉಳಿದಿದೆ. ಹಿಟ್ಟನ್ನು ಮುಚ್ಚಿ ಸ್ವಲ್ಪ ಹೊತ್ತು ನೆನೆಲಿಕ್ಕೆ ಬಿಡ್ಬೇಕು. ಅಷ್ಟರಲ್ಲಿ ಮೋಮೋಸ್ಗೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ತರಕಾರಿಯನ್ನೆಲ್ಲ ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕಾಗತ್ತೆ. ಇಲ್ಲಿ 2 ಹಸಿಮೆಣಸಿನಕಾಯಿ, ಸಣ್ಣ ತುಂಡು ಶುಂಠಿ, 12 ರಿಂದ 14 ಬೆಳ್ಳುಳ್ಳಿ ಹೆಸರು ನಾನು ಚಾಪರ್ ನಲ್ಲಿ ಹಾಕಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಇದೇ ರೀತಿ ಕ್ಯಾರೆಟ್, ಕ್ಯಾಬೇಜ್ ಮತ್ತು ಈರುಳ್ಳಿಯನ್ನು ಕೂಡ ಕಟ್ ಮಾಡ್ಕೊಳ್ತೇನೆ. ಚಾಪರ್ ನಲ್ಲಾದ್ರೆ ಬೇಗ ಕಟ್ ಮಾಡ್ಕೊಳ್ಲಿಕ್ಕಾಗತ್ತೆ. ಇದಿಲ್ಲ ಅಂದ್ರೆ ನೀವು ಕೈಯಲ್ಲೇ ಮಾಡಬಹುದು, ಆದ್ರೆ ಇದೇ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಈಗ ಒಂದು ಕಾವಲಿಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿಯಾದ ನಂತರ ಸಣ್ಣದಾಗಿ ಕಟ್ ಮಾಡಿದ ಬೆಳ್ಳುಳ್ಳಿ, ಶುಂಠಿ ಹಾಗೆ ಹಸಿಮೆಣಸಿನಕಾಯಿಯನ್ನು ಹಾಕಬೇಕು. ಇದರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಹಾಕಬೇಕು. ಇದನ್ನು 30 ಸೆಕೆಂಡ್ಸ್ ಅಷ್ಟು ಫ್ರೈ ಮಾಡಿದ ನಂತರ ಇದಕ್ಕೆ ಕ್ಯಾರೆಟ್ ಮತ್ತು ಕ್ಯಾಬೇಜ್ ಹಾಕಬೇಕು. ನಾನಿಲ್ಲಿ 1 ಕಪ್ ಅಷ್ಟು ಕ್ಯಾರೆಟ್ ಮತ್ತೆ 2 ಕಪ್ ಅಷ್ಟು ಕ್ಯಾಬೇಜ್ ಹಾಕಿದ್ದೇನೆ. ಇದಕ್ಕೆ ನೀವು ಕ್ಯಾಬೇಜ್ ನ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಪುನಃ ಅರ್ಧ ಕಪ್ ಅಷ್ಟು ಕ್ಯಾಬೇಜ್ ಹಾಕಿದ್ದೇನೆ, ಯಾಕಂದ್ರೆ ಫಿಲ್ಲಿಂಗ್ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಇದನ್ನು ಹೈ ಫ್ಲೇಮ್ ನಲ್ಲೇ ಫ್ರೈ ಮಾಡ್ಕೊಳ್ಬೇಕು. 1 ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕಬೇಕು. ಮತ್ತೆ 1/4 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪುಡಿ ಹಾಕಬೇಕು. ನಿಮ್ಗೆ ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕಬಹುದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಇಲ್ಲಿ ನಾನು 1 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಅನ್ನು ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಹಾಕ್ತಾ ಇದ್ದೇನೆ. ಇದನ್ನು ಹಾಕೋದ್ರಿಂದ ಮಾಯಿಶ್ಚರ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಹಾಗೆ ಬೈಂಡಿಂಗ್ ಕೂಡ ಬರುತ್ತೆ. ಇದರಿಂದ ಮೋಮೋಸ್ ಒಳಗೆ ಇದನ್ನು ತುಂಬಿ ಶೇಪ್ ಕೊಡ್ಲಿಕ್ಕೂ ಸುಲಭ ಆಗುತ್ತೆ. ತರಕಾರಿಗಳನ್ನು 3 ರಿಂದ 4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇನೆ. ಇದನ್ನು ಪೂರ್ತಿಯಾಗಿ ಮೆತ್ತಗಾಗುವವರೆಗೆಲ್ಲ ಬೇಯಿಸ್ಲಿಕ್ಕಿಲ್ಲ, ಸ್ವಲ್ಪ ಕ್ರಂಚ್ ಇರಬೇಕು ತಿನ್ನುವಾಗ. ಕೊನೆದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೇನೆ. ನಿಮ್ಮ ಹತ್ರ ಸ್ಪ್ರಿಂಗ್ ಆನಿಯನ್ ಇದ್ರೆ ಅದನ್ನು ಹಾಕ್ಬೋದು. ನೀವು ಇದೇ ರೀತಿ ಸ್ಟಫಿಂಗ್ ಮಾಡಿದ್ರೆ ತುಂಬಾನೇ ರುಚಿಯಾಗಿರುತ್ತೆ. ಇದಕ್ಕೆ ನೀವು ಬೇಕಿದ್ರೆ ಪನ್ನೀರ್ ಅಥವಾ ಮಶ್ರೂಮ್ ಕೂಡ ಹಾಕ್ಬೋದು. ಇದು ರೆಡಿ ಆಗಿದೆ. ಇದನ್ನು ಬೇರೆ ಪಾತ್ರೆಗೆ ಹಾಕಿದ್ದೇನೆ. ಇದು ಪೂರ್ತಿಯಾಗಿ ಆರ್ಬೇಕು. ಹಿಟ್ಟು ಕಲಸಿಟ್ಟು ಸುಮಾರು ಅರ್ಧ ಗಂಟೆ ಆಗಿದೆ. ಈಗ ಇದನ್ನು ಒಮ್ಮೆ ಚೆನ್ನಾಗಿ ನಾದಬೇಕು. ನಾನು 2 ರಿಂದ 3 ನಿಮಿಷ ಹಿಟ್ಟನ್ನು ನಾದ್ಕೊಂಡಿದ್ದೇನೆ. ಈಗ ಇದರದ್ದು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ಬೇಕು. ಅಥವಾ ನೀವು ಚಪಾತಿ ತರ ದೊಡ್ಡದಾಗಿ ಲಟ್ಸ್ಕೊಂಡು ಯಾವ್ದಾದ್ರು ಪ್ಲೇಟ್ ಅಥವಾ ಮುಚ್ಚಳದ ಸಹಾಯದಿಂದ ರೌಂಡ್ ಶೇಪ್ ನಲ್ಲಿ ಕಟ್ ಮಾಡ್ಕೊಳ್ಬಹುದು. ನಾವು ಪಾನಿಪುರಿ ಪೂರಿಗೆಲ್ಲ ಮಾಡ್ತೇವಲ್ಲ ಆ ರೀತಿ. ಎಲ್ಲ ಉಂಡೆಗಳನ್ನು ಮಾಡ್ಕೊಂಡ ನಂತರ ಇದು ಒಣಗದ ಹಾಗೆ ಸ್ವಲ್ಪ ಒದ್ದೆ ಬಟ್ಟೆಯಿಂದ ಮುಚ್ಚಿಡ್ಬೇಕು. ಸ್ಟಫಿಂಗ್ ಕೂಡ ಪೂರ್ತಿಯಾಗಿ ಆರಿದೆ. ಈಗ ಮೋಮೋಸ್ ಶೇಪ್ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡೋಣ. ಈಗ ಒಂದು ಉಂಡೆಯನ್ನು ತಗೊಂಡು ಇದನ್ನು ಗೋಧಿ ಹಿಟ್ಟಲ್ಲಿ ಹೊರಳಿಸಿ ಲಟ್ಟಿಸ್ಬೇಕು. ಇದನ್ನು ತೆಳುವಾಗಿ ಲಟ್ಟಿಸ್ಬೇಕು. ತೆಳುವಾಗಿ ಲಟ್ಸ್ಕೊಂಡ ನಂತರ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ವಲ್ಲ
ಅದನ್ನು ಹೀಗೆ ಮಧ್ಯದಲ್ಲಿ 1 ರಿಂದ 1.5 ಚಮಚದಷ್ಟು ಇಟ್ಟು ಹೀಗೆ ಅರ್ಧಕ್ಕೆ ಮಡಚಬೇಕು. ನಾವು ಕರ್ಜಿಕಾಯಿ ಕಡುಬು ಎಲ್ಲ ಮಾಡ್ತೇವಲ್ಲ ಅದೇ ರೀತಿ ಮಾಡಬೇಕು. ಆಮೇಲೆ ಈ 2 ಕೊನೆಯನ್ನು ಜಾಯಿಂಟ್ ಮಾಡಿ ಪ್ರೆಸ್ ಮಾಡಬೇಕು. ಇದು ತುಂಬಾ ಸುಲಭ ಮಾಡ್ಲಿಕ್ಕೆ. ಯಾರಿಗೆ ಮೋಮೋಸ್ ಶೇಪ್ ಕೊಡ್ಲಿಕ್ಕೆ ಕಷ್ಟ ಆಗುತ್ತೋ ಅವರು ಈ ರೀತಿ ಮಾಡ್ಬೋದು. ನೋಡ್ಲಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ನೀವು ಇಷ್ಟು ತೆಳುವಾಗಿ ಲಟ್ಸ್ಬೇಕು. ಸ್ಟಫಿಂಗ್ ಕಮ್ಮಿ ಹಾಕಬೇಡಿ, ಸ್ವಲ್ಪ ಜಾಸ್ತಿನೇ ಹಾಕಿ, ಆಗ ತಿನ್ಲಿಕ್ಕೂ ಚೆನ್ನಾಗಿರುತ್ತೆ. ಈಗ ಇನ್ನೊಂದು ಶೇಪ್ ಮಾಡಿ ತೋರಿಸ್ತಾ ಇದ್ದೇನೆ. ಈ ಶೇಪ್ ಮಾಡ್ಲಿಕ್ಕೆ ನೀವು ಒಂದ್ ಸೈಡ್ ಮಾತ್ರ ಪ್ಲೀಟ್ಸ್ ಅಂದ್ರೆ ನೆರಿಗೆ ತರ ಮಾಡ್ಕೊಳ್ಬೇಕು. ಒಂದ್ ವೇಳೆ ಹಿಟ್ಟು ಒಣಗಿದ್ರೆ ಹೀಗೆ ಸರಿಯಾಗಿ ಅಂಟ್ಕೊಳ್ಳಲ್ಲ. ಆ ರೀತಿ ಆದ್ರೆ ನೀವು ಸ್ವಲ್ಪ ನೀರನ್ನು ಹಚ್ಬಹುದು ಸೈಡ್ಸಿಗೆ. ನೋಡಿ, ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದು ಶೇಪ್ ಅಂದ್ರೆ ನಾವು ಈ ಮೋದಕ ಎಲ್ಲ ಮಾಡ್ತೇವಲ್ಲ ಆ ರೀತಿ ಕೂಡ ಮಾಡ್ಬೋದು. ನಿಮ್ಗೆ ಯಾವ ಶೇಪ್ ಈಸಿ ಅನ್ಸುತ್ತೋ ನೀವು ಆ ರೀತಿ ಮಾಡಿ. ಸ್ಟೀಮರ್ ನಲ್ಲಿ ಒಂದ್ಸಲ ಎಷ್ಟು ಹಿಡಿಯುತ್ತೋ ಅಷ್ಟು ಮಾತ್ರ ನೀವು ಮೋಮೋಸ್ ಅನ್ನು ಮಾಡ್ಕೊಳ್ಳಿ. ಅದನ್ನು ಬೇಯಿಸುವಾಗ ಉಳಿದದನ್ನು ಮತ್ತೆ ಮಾಡ್ಕೊಳ್ಬಹುದು. ನೋಡಿ, ನಾನು ಇಷ್ಟು ಮೋಮೋಸ್ ರೆಡಿ ಮಾಡ್ಕೊಂಡಿದ್ದೇನೆ. ಈಗ ಇದನ್ನು ಬೇಯಿಸ್ಬೇಕು. ಇಲ್ಲಿ ಸ್ಟೀಮರ್ ನಲ್ಲಿ ನೀರು ಕೂಡ ಬಿಸಿಯಾಗಿದೆ. ಈ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಚ್ಚಬೇಕು, ಮೋಮೋಸ್ ಅಂಟ್ಕೊಳ್ಬಾರ್ದು ಅಂತ. ಈ ನಂತರ ಈ ಮೋಮೋಸ್ ಅನ್ನು ಒಂದೊಂದಾಗಿ ಇದ್ರೊಳಗೆ ಇಡ್ಬೇಕು. ನಿಮ್ಮ ಹತ್ರ ಈ ತರ ಸ್ಟೀಮರ್ ಇಲ್ಲ ಅಂದ್ರೆ ಇಡ್ಲಿ ಪಾತ್ರೆಯಲ್ಲಿ ಕೂಡ ನೀವು ಮಾಡ್ಕೊಳ್ಬಹುದು. ಈಗ ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಬೇಕು. ಈಗ ಸುಮಾರು 12 ರಿಂದ 13 ನಿಮಿಷ ಆಗಿದೆ. ಬೆಂದ ನಂತರ ನೋಡಿ ಹೀಗೆ ಶೈನ್ ಬರುತ್ತೆ ಮೋಮೋಸ್ಗೆ, ಮತ್ತೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕೂಡ ಆಗಿರುತ್ತೆ. ನಾನ್ ತೋರಿಸಿರೋ ಪ್ರಮಾಣದಲ್ಲಿ ಸುಮಾರು 20 ರಿಂದ 25 ಮೋಮೋಸ್ಗಳಾಗುತ್ತೆ. ನಾನು ಸ್ಟಫಿಂಗ್ ಜಾಸ್ತಿ ಮಾಡ್ಕೊಂಡಿದ್ರು ಕೂಡ ಕೊನೆಗೆ ನೋಡಿ 6-7 ಮೋಮೋಸ್ ಮಾಡುವಷ್ಟು ಹಿಟ್ಟು ಉಳಿದಿದೆ. ಆದ್ರೆ ಈ ಸ್ಟಫಿಂಗ್ ಖಾಲಿ ಆಗಿದೆ. ಹಾಗಾಗಿ ನೀವು ಮಾಡುವಾಗ ಸ್ವಲ್ಪ ಜಾಸ್ತಿನೇ ಮಾಡಿ. ಇದನ್ನು ನೀವು ಸೆಜ್ವಾನ್ ಚಟ್ನಿಯೊಂದಿಗೆ ಸರ್ವ್ ಮಾಡಬಹುದು, ಅಥವಾ ಮನೆಯಲ್ಲೇ ಟೊಮೆಟೊ ಒಣಮೆಣಸು ಎಲ್ಲ ಹಾಕಿ ಚಟ್ನಿ ಮಾಡ್ಕೊಳ್ಬಹುದು. ಇದನ್ನು ನೋಡಿ ನಾನು ಮನೆಯಲ್ಲೇ ಮಾಡಿರೋದು. ಇದು ಸೆಜ್ವಾನ್ ಚಟ್ನಿ. ವಿಡಿಯೋ ಆಲ್ರೆಡಿ ಲೆಂತಿ ಆಗಿರೋದ್ರಿಂದ ಇದರ ರೆಸಿಪಿ ನಾನು ಇಲ್ಲಿ ಶೇರ್ ಮಾಡಿಲ್ಲ. ನಿಮ್ಗೆ ಬೇಕಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ನೆಕ್ಸ್ಟ್ ಯಾವಾಗಾದ್ರೂ ಹಾಕ್ತೇನೆ. ಈ ರೀತಿ ನೀವು ಮೋಮೋಸ್ ಮಾಡ್ಕೊಂಡ್ರೆ ಯಾವುದೇ ಗಿಲ್ಟ್ ಇಲ್ಲದೆ ಎಷ್ಟು ಬೇಕಾದ್ರೂ ತಿನ್ಬೋದು. ಮಕ್ಕಳಿಗೆ ಟಿಫಿನ್ಗೂ ಮಾಡಿ ಕೊಡ್ಬೋದು. ಯಾಕಂದ್ರೆ ನಾವು ರವೆಯಿಂದ ಮಾಡಿರ್ತೇವೆ, ಮತ್ತೆ ಸ್ಟಫಿಂಗ್ ಅಲ್ಲಿ ಜಾಸ್ತಿ ತರಕಾರಿ ಕೂಡ ಹಾಕಿರ್ತೇವೆ. ಹಾಗಾಗಿ ಆರೋಗ್ಯಕರವಾಗಿರುತ್ತೆ. ಯಾವ ಮಕ್ಕಳು ತರಕಾರಿ ತಿನ್ನಲ್ಲ ನೋಡಿ, ಅವರಿಗೆ ನೀವು ಈ ರೀತಿ ಮಾಡಿ ಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ, ಮತ್ತೆ ಕೇಳಿ ಕೇಳಿ ತಿಂತಾರೆ. ಇದನ್ನು ನೀವು ತಿಂದಾಗ ಮೈದಾದಿಂದ ಮಾಡಿರೋ ಮೋಮೋಸ್ ತರಾನೇ ಅನ್ಸತ್ತೆ, ರವೆಯಿಂದ ಮಾಡಿರೋದಂತ ಗೊತ್ತಾಗಲ್ಲ. ತುಂಬಾನೇ ಸೂಪರ್ ಆಗಿದೆ ಮೋಮೋಸ್. ಸ್ಟಫಿಂಗ್ ಈ ರೀತಿ ಜಾಸ್ತಿ ಇದ್ರೆ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಹೊರಗಡೆ ಕವರ್ ನೋಡಿ ತೆಳುವಾಗಿ ಬಂದಿದೆ. ಇದೇ ರೀತಿ ಇರಬೇಕು. ತುಂಬಾ ದಪ್ಪ ದಪ್ಪ ಮಾಡ್ಕೊಂಡ್ರೆ ಚೆನ್ನಾಗಾಗಲ್ಲ. ನೀವು ಒಮ್ಮೆ ಇದೇ ರೀತಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.